ಗಾಡಿಗೆ ಆ ಬೈಕೆಲ್ಲ ದಯವಿಟ್ಟು ಮುಂದೆ ಬಂದ್ಬಿಡಿ ಸ್ವಲ್ಪ. ಬಿಜೆಪಿಗೆ ಅಧಿಕಾರ, ಬಿಜೆಪಿಗೆ ಅಧಿಕಾರ, ನರೇಂದ್ರ ಮೋದಿ ಸರ್ಕಾರಕ್ಕೆ, ಗ್ಯಾಸ್ ಪೆಟ್ರೋಲ್ ಬೆಲೆ ಏರಿಸಿರುವ ನರೇಂದ್ರ ಮೋದಿ ಸರ್ಕಾರಕ್ಕೆ, ದಲಿತ ವಿರೋಧಿ ನರೇಂದ್ರ ಮೋದಿ ಸರ್ಕಾರಕ್ಕೆ, ಗ್ಯಾರಂಟಿ ದೇಶ ಮುಂದೆ ಬರ್ರಿ ಗೋಷ್ಠಿ ಹಾಕಿ ಸುಮ್ಮನೆ ಎಲ್ಲಿವರೆಗೂ ಎಲ್ಲಿದೆ ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಕಾಂಗ್ರೆಸ್ ಪಾರ್ಟಿ ಕಿ ಜೈ, ಬೋಲೋ ಕಾಂಗ್ರೆಸ್ ಪಾರ್ಟಿ ಕಿ ಜೈ. ಕೇಂದ್ರ ಸರ್ಕಾರ ಈ ಬಗೆಯ ನೀತಿಗೆ ಧಿಕ್ಕಾರ, ಧಿಕ್ಕಾರ. ದೇಶವನ್ನು ದಿವಾಳಿ ಮಾಡಿದಂತ ಬಿಜೆಪಿ ಸರ್ಕಾರಕ್ಕೆ, ದೇಶವನ್ನೇ ಖಾಸಗಿಯವರಿಗೆ ಅಡಮಾನ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಜನರಿಗೆ ಅಚ್ಚೇ ದಿನ ಬರುತ್ತೆ ಅಂತ ಹೇಳಿದರು. ಆದರೆ ಅವರು ಅಧಿಕಾರಕ್ಕೆ ಬಂದು 12 ವರ್ಷದಲ್ಲಿ ಅಚ್ಚೇ ದಿನ ಬೇಡ, ಮಾಮೂಲಿಯಾಗಿ ನಮ್ಮನ್ನು ಬದುಕಕ್ಕೆ ಬಿಟ್ಟರು ಸಾಕು ಅನ್ನೋವಂಥ ಪರಿಸ್ಥಿತಿ ಜನರಿಗೆ ಬಂದಿದೆ. ಹಾಗಾಗಿ ನಾವು ಇವತ್ತು ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಚಿಕ್ಕಮಗಳೂರಿನ ನಮ್ಮ ಚಿಕ್ಕಮಗಳೂರು ಬ್ಲಾಕು ಮತ್ತು ಸಕರಾಪಟ್ಟಣ ಬ್ಲಾಕಿಂದ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಜನರು ಈ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ. ಜನರ ನೇರ ಜೋಬಿಗೆ ಕೈ ಹಾಕುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾಯಿದೆ. ಪಂಚರಾಜ್ಯ ಚುನಾವಣೆ ಮುಗಿಯೋವರೆಗೂ ಕಾಯ್ತಾ ಇದ್ದರು. ಇವರಿಗೆ ಅಷ್ಟೊಂದು ಧೈರ್ಯ ಇದ್ದರೆ ಪಂಚರಾಜ್ಯ ಚುನಾವಣೆ ಮುಂಚೆ ಈ ಬೆಲೆ ಏರಿಕೆ ಮಾಡಬೇಕಾಗಿತ್ತು. ಆದರೆ ಪಂಚರಾಜ್ಯ ಚುನಾವಣೆ ಮುಗಿದ ತಕ್ಷಣ ಬೆಲೆ ಏರಿಕೆನ 1 ತಿಂಗಳಲ್ಲಿ 4 ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸ್ತಾರೆ, 1 ತಿಂಗಳಲ್ಲಿ 2 ಬಾರಿ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏರಿಸ್ತಾರೆ, 2 ಬಾರಿ ಡೊಮೆಸ್ಟಿಕ್ ಗೃಹ ಬಳಕೆಯ ಸಿಲಿಂಡ್ರನ್ನ ಏರಿಸ್ತಾರೆ. ಚಿನ್ನ ಬೆಳ್ಳಿ ಯಾರೇ ಬಡವ ಮದುವೆ ಮಾಡೋಂಗಿಲ್ಲ, ಚಿನ್ನ ಬೆಳ್ಳಿ ರೇಟ್ ಏರಿಸ್ತಾರೆ, ಕಬ್ಬಿಣದ ರೇಟ್ ಏರಿಸ್ತಾರೆ. ದಿನ ಊಟ ಮಾಡುವ ಬಡವನ ಎಣ್ಣೆ ಕಾಳು ಬೇಳೆ ಅದರ ರೇಟನ್ನು ಏರಿಸ್ತಾರೆ. ಅದರ ವಿರುದ್ಧ ನಮ್ಮ ಪಕ್ಷ ಇವತ್ತು ಇಡೀ ದೇಶದಾದ್ಯಂತ ಮಲ್ಲಿಕಾರ್ಜುನ್ ಖರ್ಗೆ ರಾಷ್ಟ್ರೀಯ ಅಧ್ಯಕ್ಷರ ಸೂಚನೆಯಂತೆ ಇಡೀ ದೇಶದಾದ್ಯಂತ ಅಲ್ಲಲ್ಲಿ ಪ್ರತಿಭಟನೆ ಮಾಡಬೇಕು ಅನ್ನೋ ಸೂಚನೆ ಕೊಟ್ಟಿದೆ. ಇವತ್ತು ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ದಿನನಿತ್ಯ ಏರಿಸುವಂಥ ಕೆಲಸವನ್ನು ಮಾಡಿ ಇವತ್ತು ಎತ್ತಿನ ಗಾಡಿಯ ಮುಖಾಂತರವಾಗಿ ನಾವು ಬರಬೇಕು. ಯಾಕೆಂದರೆ ಈ ಸರ್ಕಾರ ಪೆಟ್ರೋಲ್ ಡೀಸೆಲನ್ನು ವಿದೇಶದಲ್ಲಿ ನಡೀತಿರ್ತ ಯುದ್ಧದ ಸುಳ್ಳನ್ನು ಹೇಳಿ, ಯಾಕೆಂದರೆ ಆ ದೇಶದಲ್ಲಿ ಯುದ್ಧಗಳು ನಡೀತಾ ಇಲ್ವಾ,
ಅವ್ರಿಗೆ ಯಾಕೆ ಪೆಟ್ರೋಲು ಡೀಸೆಲು ಗ್ಯಾಸು ಸಿಗುತ್ತೆ, ನಮ್ಮ ದೇಶದಲ್ಲಿ ಯಾಕೆ ಸಿಗ್ತಾ ಇಲ್ಲ ಅಂದರೆ ನಿಮಗೆ ಅನುಭವದ ಕೊರತೆ ಇದೆ. ಸರಿಯಾದ ರೀತಿಯಾಗಿ ಪೆಟ್ರೋಲು ಡೀಸೆಲ್ ಆಗಿರ್ಬೋದು ಅಥವಾ ರೈತ ಬೆಳೆಸುವಂಥ ದಿನನಿತ್ಯದ ಗೊಬ್ಬರಗಳನ್ನು ಇವತ್ತು 2450 ರೂಪಾಯಿಗೆ ಏರಿಸಿದ್ರಲ್ಲ, ರೈತರಿಗೆ ಏನಾದರೂ ನಿಗದಿತ ಬೆಲೆಯನ್ನು ನೀವು ಕೊಟ್ಟಿದ್ದೀರಾ? ಅವರು ಬೆಳೆದಂಥ ತರಕಾರಿ ಬೆಲೆ ಮತ್ತು ಇವತ್ತಿನ ಕೂಲಿ ಕೆಲಸದಕ್ಕೂ ಕೂಡ ಸಾಕಾಗ್ತಿಲ್ಲ. ಇಂಥ ಪರಿಸ್ಥಿತಿ ಒಳಗೆ ನೀವು ರೈತರಿಗೂ ಕೂಡ ಸರಿ ನೆರವಾಗ್ತಿಲ್ಲ. ಇದು ಇವತ್ತು ಪೆಟ್ರೋಲು ಡೀಸೆಲನ್ನು ದುಬಾರಿ ಮಾಡಿದಿರಿ, ಗ್ಯಾಸ್ ಬೆಲೆಯನ್ನು 1000ಕ್ಕೂ ಹೆಚ್ಚು ಅಧಿಕ ಮಾಡಿದಿರಿ. ಅಂದರೆ ಹೋಟೆಲ್ಗಳು ಕೂಡ ಅವರು ಗ್ರಾಹಕರ ಏನು ದಿನನಿತ್ಯ ಪದಾರ್ಥಗಳ ಬೆಲೆಯನ್ನು ದುಬಾರಿ ಮಾಡ್ತಾರೆ. ಅವಾಗ ಹೊಡ್ತಾ ಯಾರಿಗಿದು? ಇದು ಸಾರ್ವಜನಿಕರು, ಬಡವರು, ಬಗ್ಗರು ಹೋಟ್ಲಿಗೆ ಹೋಗ್ದಂಗೆ ಆಗುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡ್ತಿದ್ದಾರೆ. ಇದು ತಕ್ಷಣ ನಿಲ್ಲಬೇಕು. ಹಾಗಾಗಿ ಪೆಟ್ರೋಲು ಡೀಸೆಲನ್ನು ಏರಿಸೋದನ್ನು ಖಂಡಿಸಿ ಇವತ್ತು ನಾವು ಎತ್ತಿನ ಗಾಡಿನ ಮುಖಾಂತರವಾಗಿ ಏನು ಪ್ರತಿಭಟನೆ ಮಾಡಿದ್ವಿ. ಮುಂದೆ ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೇವೆ. ಈ ಸರ್ಕಾರವನ್ನು ಕೆಳಗಿಳಿಸುವ ತನಕ ನಿರಂತರವಾದಂಥ ಹೋರಾಟವನ್ನು ಮಾಡಿ ಮತ್ತೊಮ್ಮೆ ಕರ್ನಾಟಕ ಭಾರತ ದೇಶದಲ್ಲಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಸರ್ವ ಜನರು ಸುಖಿನೋಭವ ಅಂತಕ್ಕಂಥ ವಿಚಾರದಲ್ಲಿ ಎಲ್ಲರಿಗೂ ಆಡಳಿತ ಕೊಡಿಸುವಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ವಿಚಾರನ ತಮ್ಮ ಮುಖಾಂತರ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ವಿ. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್.